ಜೆಎಸ್ಡಬ್ಲ್ಯೂ ವಿಂಡ್ ಫ್ಯಾನ್ ಕಂಪನಿಯ ವಿರುದ್ಧ ಪ್ರತಿಭಟನೆ, ಜಿಲ್ಲಾಧಿಕಾರಿಗಳ ಕ್ರಮ ಯಾವಾಗ? ಚಿತ್ರದುರ್ಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಹರ್ಷಿ ವಾಲ್ಮೀಕಿ ನಾಯಕರ ಮಹಾವೇದಿಕೆ ಹಾಗೂ ವಿವಿಧ ರೈತಪರ ಸಂಘಟನೆಗಳಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಅರೆ ಇದೇನಪ್ಪ ಹೊಸ ವಿಷಯ ಅಂದರೆ, ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಬಿಜಿಕೆರೆ ಕಂದಾಯ ಗ್ರಾಮದ ಸರ್ವೆ ನಂಬರ್ 93 ಈ ಭೂಮಿ ದರ್ಕಸು ಭೂಮಿ. ಈ ಭೂಮಿ ಕೃಷಿ ಚಟುವಟಿಕೆಗಾಗಿ ಸರ್ಕಾರ ನೀಡಿದ್ದು, ಅದನ್ನು ಕೃಷಿಗಾಗಿ ಬಳಸದೆ ಕೈಗಾರಿಕಾ ಉದ್ದೇಶಕ್ಕೆ ಬಳಸಲಾಗಿದೆ. ಆದ್ದರಿಂದ ಈ ಭೂಮಿಯನ್ನು ಸರ್ಕಾರಕ್ಕೆ ಮರಳಿ ಪಡೆಯಲು ಅವಕಾಶ ಇರುವುದರಿಂದ ತಾವು ಈ ಕೆಲಸ ಮಾಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದರು. ಈಗಾಗಲೇ ಅಲ್ಲಿ ನಡೆಯುತ್ತಿರುವ ಜೆಎಸ್ಡಬ್ಲ್ಯೂ ವಿಂಡ್ ಫ್ಯಾನ್ ಕಂಪನಿಯವರು ಈ ಭೂಮಿಯಲ್ಲಿ ಭೂ ಪರಿವರ್ತನೆ ಮಾಡದೆ ನಿಯಮ ಉಲ್ಲಂಘಿಸಿ ವಿಂಡ್ ಫ್ಯಾನ್ ಅಳವಡಿಸಲು ಯತ್ನಿಸುತ್ತಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಪರವಾನಗಿಯನ್ನು ಸಹ ಪಡೆಯದೆ ಭಾರೀ ವಾಹನಗಳಿಂದ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಬದಿಯ ತಿರುವಿನಲ್ಲಿ ಅಡ್ಡಿಪಡಿಸಿ ಸಾಗಿಸಿದ್ದಲ್ಲದೆ ಅಲ್ಲಿನ ಅಕ್ಕಪಕ್ಕದಲ್ಲಿ ಇರುವ ಸರ್ಕಾರಿ ನೀರಾವರಿ ಕಾಲುವೆಗಳನ್ನು ಸಹ ನಾಶಪಡಿಸಿ ಮನ ಬಂದಂತೆ ರಸ್ತೆ ಮಾಡಿಕೊಂಡಿದ್ದಾರೆ. ರಸ್ತೆ ಬದಿಯ ತಿರುವುಗಳಲ್ಲಿ ಅರಣ್ಯ ಇಲಾಖೆಯ ಪರವಾನಗಿ ಪಡೆಯದೆ ಗಿಡ ಮರಗಳನ್ನು ಕಡಿದು ನಾಶಪಡಿಸಿದ್ದಾರೆ. ಗ್ರಾಮೀಣ ಭಾಗದ ಡಾಂಬರ್ ರಸ್ತೆಗಳೆಲ್ಲ ಭಾರೀ ವಾಹನಗಳ ಸಂಚಾರದಿಂದ ರಸ್ತೆಗಳು ಹಾಳಾಗುತ್ತಿವೆ ಎಂದು ವಾಲ್ಮೀಕಿ ನಾಯಕರ ಮಹಾವೇದಿಕೆ ರಾಜ್ಯ ಸಮಿತಿಯ ಅಧ್ಯಕ್ಷರಾದ ಲಕ್ಷ್ಮೀಸಾಗರ ರಾಜಣ್ಣನವರು ಜೆಎಸ್ಡಬ್ಲ್ಯೂ ವಿಂಡ್ ಫ್ಯಾನ್ ಹಾವಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಲಕ್ಷ್ಮೀಸಾಗರ ರಾಜಣ್ಣ, ಮಹರ್ಷಿ ವಾಲ್ಮೀಕಿ ನಾಯಕರ ಮಹಾವೇದಿಕೆ ರಾಜ್ಯಾಧ್ಯಕ್ಷರು ಬೆಂಗಳೂರು, ಸೂರಪ್ಪ ಭರಮಸಾಗರ ರಾಜ್ಯ ರೈತ ಸಂಘ ಜಿಲ್ಲಾಧ್ಯಕ್ಷರು, ಪಾಲಯ್ಯ ವಕೀಲರು ಚಿತ್ರದುರ್ಗ, ಕಾಂತಣ್ಣ ಹುಣಸೇಕಟ್ಟೆ ರೈತ ಮುಖಂಡರು, ಜಿಪಿ ಗುರುಲಿಂಗಣ್ಣ ರೈತ ಮುಖಂಡರು, ಎಚ್ ನಾಗಣ್ಣ ಕುರಿಹಟ್ಟಿ, ಬಯಲು ತುಂಬರಗುದ್ದಿ ಚಂದ್ರಪ್ಪ ಪ್ರಾಂತ ರೈತ ಸಂಘದ ತಾಲೂಕು ಅಧ್ಯಕ್ಷರು ಕೂಡ್ಲಿಗಿ, ಶ್ರೀಕಾಂತ್ ಬಿಜಿಕೆರೆ ರೈತ ಮುಖಂಡರು, ಜನನಾಯಕ ಓಬಣ್ಣ ಕುರಿಹಟ್ಟಿ, ಬಯ್ಯಣ್ಣ ಗೊಂಚಿಗಾರ್, ಮಂಜಣ್ಣ ರಾಮಸಾಗರ, ಉಮೇಶ್ ಗಿಡ್ಡಪುರ ಹಾಗೂ ಶಿಕ್ಷಣ ಮತ್ತು ಪರಿಸರ ಸಂರಕ್ಷಣಾ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಅತಿ ಹೆಚ್ಚು ಬುಡಕಟ್ಟು ಸಮುದಾಯಗಳು ಎಸ್ಸಿ ಎಸ್ಟಿಗಳೇ ಹೆಚ್ಚಾಗಿ ವಾಸ ಮಾಡತಕ್ಕಂಥ ಒಂದು ಪ್ರದೇಶದಲ್ಲಿ ಇವತ್ತು ಜೆಎಸ್ಡಬ್ಲ್ಯೂ ಅಂತಕ್ಕಂಥ ಒಂದು ಕಂಪನಿ ಅವರ ಹಣದ ಕುಮ್ಮಕ್ಕಿನಿಂದ ಸ್ಥಳೀಯ ರಾಜಕೀಯ ಸಪೋರ್ಟ್ನಿಂದ ಇವತ್ತು ಅಮಾಯಕ ಮುಕ್ತ ಬಡವರ ಹೊಟ್ಟೆ ಮೇಲೆ ಅವರು ತಿನ್ನುವಂತ ಅನ್ನಕ್ಕೆ ಕಲ್ಲು ಹಾಕುವಂತ ನೀಚ ಕೆಲಸಕ್ಕೆ ಇವತ್ತು ಮೊಳಕಾಲ್ಮೂರು ತಾಲೂಕಿನಲ್ಲಿ ರಾಜಕೀಯ ಷಡ್ಯಂತ್ರ ನಡೀತಾ ಇದೆ. ಬಂಧುಗಳೇ, ಈಗಾಗಲೇ ಸುಮಾರು 8-10 ದಿನಗಳಿಂದ ನಮ್ಮ ಸಂಘಟನೆಯ ಯುವಕರು ಮತ್ತು ಅಲ್ಲಿ ಸ್ಥಳೀಯ ರೈತರೊಂದಿಗೆ 11 ದಿನಗಳ ಕಾಲ ಪ್ರತಿಭಟನೆ ಕೂಡ ಮಾಡಿದ್ರು ಕೂಡ ಅದನ್ನೇನು ಲೆಕ್ಕಿಸದೆ ಪೊಲೀಸ್ನವರ ಮುಂದಿಟ್ಕೊಂಡು ಟಿಆರ್ ವ್ಯಾನ್ಗಳು ತರಿಸಿ ಅಲ್ಲಿನ ಸ್ಥಳೀಯ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು PSI ಮಹೇಶ್ ಹೊಸಪೇಟೆ ಅಂತಕ್ಕಂಥ ಪೊಲೀಸ್ ಅಧಿಕಾರಿ ಇವರೆಲ್ಲರೂ ಸೇರಿ ಇವತ್ತು ನಮ್ಮ ರೈತರ ಮೇಲೆ ಅನೇಕ ರೀತಿಯಾದಂತಹ ತೊಂದರೆಯನ್ನು ಕೊಟ್ಟು ಅವ್ರ ಮೇಲೆ ಕೇಸುಗಳನ್ನ ದಾಖಲೆ ಮಾಡ್ತೀವಿ, ನೀವು ಎದ್ದೇಳಬೇಕು ಅವರಿಗೆ ಎದುರಿಸಿ ಧಮಕಿ ಹಾಕಿ ಪ್ರಾಣ ಬೆದರಿಕೆಗಳನ್ನು ಹಾಕಿ ಇವತ್ತು ನಮ್ಮ ದಲಿತರನ್ನ ಒಕ್ಕಲೆಬ್ಬಿಸುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಿದೆ. ಅವರ ವಿರುದ್ಧವಾಗಿ ತತ್ಕ್ಷಣ ಕ್ರಮ ತಗೊಳ್ಬೇಕು ಜಿಲ್ಲಾಡಳಿತ. ಇಲ್ಲವಾದಲ್ಲಿ ಈ ರಾಜ್ಯದಾದ್ಯಂತ ಇವತ್ತು ರೈತಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಹೋರಾಟಕ್ಕೆ ಇವತ್ತು ಮುಂದಾಗಿದೆ. ನಾವು ಈಗಾಗಲೇ ಜಿಲ್ಲಾಡಳಿತ ಕೂಡ ಮನವಿಯನ್ನು ಕೊಟ್ಟಿದ್ವಿ, ಇದಕ್ಕಿಂತ ಮುಂಚೆ ಕೊಟ್ಟಾದ್ರೂ ಕೂಡ ಇಲ್ಲಿವರೆಗೂ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಅದರ ಒಂದು ಕ್ರಮ ತಗೊಳ್ಳೋವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಅನ್ನುವಂಥ ಮಾತನ್ನ ಹೇಳಿಕೆ ಬಯಸ್ತಾ ಇದ್ದಾರೆ. ಲೀಗಲ್ ನೋಟಿಸ್ ಕೊಡ್ತೀವಿ. ನಾವು ಈ ತರ ವಯಸ್ಸು ಕೇಸು ನಾವು ಮೊಳಕಾಲ್ಮೂರು ನ್ಯಾಯಾಲಯದಲ್ಲಿ ಕೇಸ್ ಹಾಕಿದ್ವಿ. ಯಾವ ಕಾರಣಕ್ಕೂ ಆ ಕೇಸು ಪೆಂಡೆನ್ಸ್ ಇದ್ದಾಗ, ಸಿವಿಲ್ ಕೇಸ್ ಪೆಂಡೆನ್ಸ್ ಇದ್ದಾಗ ಯಾವುದೇ ಒಂದು ಶೆಡ್ಯೂಲ್ಡ್ ಪ್ರಾಪರ್ಟಿಯಲ್ಲಿ ಕಾಮಗಾರಿಗಳಾಗಿರಲಿ, ಫ್ಯಾನ್ ಇನ್ಸ್ಟಾಲೇಷನ್ ಆಗಿರಲಿ, ಅದು ಯಾವುದು ಮಾಡಬಾರ್ದಂತ ನಿಮಗೆ ನಿರ್ದೇಶನ ಇದೆ, ನಿಮಗೆ ಕಾನೂನು ತಿಳುವಳಿಕೆ ಇದೆ. ಆದ ಕಾರಣ ನೀವು ಯಾವುದೇ ತರದಿಂದ ನೀವು ಮಾಡಕ್ಕಿಲ್ಲ ಅಂತ ಅವ್ರಿಗೆ ಮಾಡಿದ್ದೆ ಅದರಲ್ಲಿ ನಿಮ್ಮ ಮೇಲೆ ಸಿವಿಲ್ ಮತ್ತೆ ಕ್ರಿಮಿನಲ್ ಮೊಕದ್ದಮೆ ಹೂಡುವಂತೆ ಎಚ್ಚರಿಕೆ ನೋಟಿಸ್ ಕೂಡ ನೀಡಿದ್ದೀವಿ. ಅವರಿಗೆ 11 ಏಪ್ರಿಲ್ 2026 ಅವರಿಗೆ ರಿಸ್ಕ್ ಆಗುತ್ತೆ ಲೀಗಲ್ ನೋಟಿಸ್. ಆ ಲೀಗಲ್ ನೋಟಿಸ್ ಅನ್ನು ಅವರು ತಗೊಂಡು ನಮಗೆ ರಿಪ್ಲೈ ನೋಟಿಸ್ ಕೂಡ ಕೊಡಬೇಕು.
ಈ ರೈತರನ್ನ ದೌರ್ಜನ್ಯ ಮಾಡಿ ಅಲ್ಲಿ ಹೋಗಿ ಹೋರಾಟ ಮಾಡ್ತಿದ್ರೆ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ, ವಾಲ್ಮೀಕಿ ಫೋಟೋ, ಬಸವಣ್ಣರ ಫೋಟೋ ಇಟ್ಕೊಂಡು ಅಲ್ಲಿ ಚಳುವಳಿದಾರರು ಮತ್ತು ರೈತ ಹೋರಾಟಗಾರರು ಮತ್ತೆ ಖಾತೆದಾರರು ಅಲ್ಲಿ ಬುಡಕಟ್ಟು ಸಮುದಾಯದ ಹೋರಾಟಗಾರರು ಕೂಡ ಅಲ್ಲಿ ಹೋರಾಟದಲ್ಲಿ ಪಾಲ್ಗೊಂಡಾಗ ಅವ್ರಿಗೆಲ್ಲ ಧಮಕಿ ಹಾಕ್ತಾರೆ. ರಿನ್ಯೂವಬಲ್ ಎನರ್ಜಿ ಇದು ಒಂದು ಗೈಡ್ಲೈನ್ ಮಾಡಿದ ಮಿತ್ರರೇ, ಯಾವುದೇ ಒಂದು ವಿಂಡ್ ಫ್ಯಾನು ಇನ್ಸ್ಟಾಲೇಷನ್ ಮಾಡಬೇಕಂದ್ರೆ ಅವರು ಜನ ವಸತಿ ಪ್ರದೇಶದಿಂದ 500 ಮೀಟರ್ ದೂರ ಇರಬೇಕಂತ ಹೇಳಿದ್ದಾರೆ ಮಿತ್ರರೇ. ಈ 500 ಮೀಟರ್ ದೂರ ಅದಪ್ಪ ಅಲ್ಲಿ ಜಮೀನು ಸುತ್ತಮುತ್ತ ಎಲ್ಲ ರೈತ ವರ್ಗದವರು ಶೆಡ್ ಹಾಕೊಂಡಿದ್ದಾರೆ, ಮನೆ ಹಾಕೊಂಡಿರ್ತಾರೆ. ಅವ್ರು ಸುಮಾರು 50-60 ವರ್ಷಗಳಿಂದ ಗುಡಿಸಲು ಮನೆ ಕಟ್ಕೊಂಡು ಅವ್ರ ಕುಟುಂಬ ನಿರ್ವಹಣೆ ಮಾಡ್ತಾ ಇದ್ದಾರೆ ಮಿತ್ರರೇ. ಈ ವಿಂಡ್ ಫ್ಯಾನ್ ಅಲ್ಲಿ ಪಕ್ಕದಲ್ಲೇ ಹೋಗಿ 50 ಮೀಟರ್ ಕೂಡ ದೂರ ಇಲ್ಲ. ಅಲ್ಲೆಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಫೋಟೋ ವಿಡಿಯೋಸ್ ಎಲ್ಲನೂ ನಾವು ನ್ಯಾಯಾಲಯಕ್ಕೆ ತಂದಿದ್ವಿ. ಇಷ್ಟೆಲ್ಲ ಅವರು ಕಾನೂನು ಬಾಹಿರವಾಗಿ ಉಲ್ಲಂಘನೆ ಮಾಡಿ ನಮ್ಮ ಗ್ರಾಮೀಣ ಭಾಗದ ಅತಿ ಹಿಂದುಳಿದಿರ್ತಕ್ಕಂಥ ಪ್ರದೇಶ ಆಗಿರ್ತಕ್ಕಂಥ ಮಲ್ಕಮಂ ತಾಲೂಕು ಬೀಜಿಕೆರೆ ಗ್ರಾಮದ ಸರ್ವೆ ನಂಬರ್ 93ರಲ್ಲಿ ಅತಿ ಶೀಘ್ರವಾಗಿ ಈ